ಮರುದಿನ ಹಿಜಾಬ ಧರಿಸಿದ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗುವವರು ಎಂದು ಎಂಐಎಂ ಪಕ್ಷದ ಅಧ್ಯಕ್ಷ ಮತ್ತು ಸಂಸದ ಅಸದುದ್ದೀನ್ ಓವೈಸಿ ಇವರು ಹೇಳಿಕೆ ನೀಡಿದರು. ಛತ್ರಪತಿ ಸಂಭಾಜಿ ನಗರ ಮತ್ತು ಭಾಗ್ಯನಗರ ಇಲ್ಲಿ ಮೇ 13ರಂದು ಮತದಾನ ನಡೆಯುತ್ತಿದ್ದು 2 ಸ್ಥಳಗಳಲ್ಲಿ ನಾವು ಗೆಲ್ಲುವೆವು ಎಂದು ನಮಗೆ ವಿಶ್ವಾಸವಿದೆ ಹೀಗೂ ಕೂಡ ಹೇಳಿದರು. ಅವರು ಒಂದು ವಾರ್ತಾ ವಾಹಿನಿಯ ನಡೆಸಿದ ಸಂದರ್ಶನದಲ್ಲಿ ಮಾತನಾಡುತ್ತಿದ್ದರು. ಓವೈಸಿ ಮಾತು ಮುಂದುವರೆಸಿ 10ರಿಂದ 11 ರಾಜ್ಯಗಳಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ನೀಡದಿದ್ದರೆ ಅವರ ಲೋಕಸಭೆಯಲ್ಲಿನ ಪ್ರತಿನಿಧಿತ್ವ ಕಡಿಮೆಯಾಗುವುದು. ಇಂಡಿ ಮೈತ್ರಿಕೂಟ ಮುಸಲ್ಮಾನರಿಗೆ ಟಿಕೆಟ್ ನೀಡುತ್ತಿಲ್ಲ. ಹೇಗೆ ಮಹಾರಾಷ್ಟ್ರದಲ್ಲಿ ಒಟ್ಟು 48 ಸ್ಥಾನಗಳಿವೆ, ಆದರೆ ಒಬ್ಬ ಮುಸಲ್ಮಾನ ಅಭ್ಯರ್ಥಿ ಇಲ್ಲ. ಅದರಂತೆಯೇ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ದೆಹಲಿ ಇಲ್ಲಿ ಕೂಡ ಮುಸಲ್ಮಾನ ಅಭ್ಯರ್ಥಿ ಇಲ್ಲ. ಜನರು ಜಾತಿ, ನಿರುದ್ಯೋಗ, ಬೆಲೆ ಏರಿಕೆ ಮುಂತಾದವುಗಳಿಗೆ ಮತ ನೀಡುತ್ತಾರೆ ಎಂದು ಹೇಳಿದರು. ಓವೈಸಿ ಮಾತು ಮುಂದುವರೆಸಿ, 2 ನೇಷನ್ ಥಿಯರಿ ಎಂದರೆ ದ್ವಿರಾಷ್ಟ್ರವಾದದ ಸಿದ್ಧಾಂತ ನೀವೇ ಹಿಂದೂಗಳು ಮಂಡಿಸಿದ್ದೀರಾ, ನಿಮ್ಮ ಮುಖ್ಯಸ್ಥರೇ ಮಂಡಿಸಿದ್ದಾರೆ. ನಾವು ಇಂದು ಭಾರತದಲ್ಲಿ ಇದ್ದೇವೆ ಮತ್ತು ಇರುತ್ತೇವೆ. ನೀವು ನನ್ನ ಮಾತು ಕೇಳಿ, ನಾವು ಇದೇ ಭೂಮಿಯಲ್ಲಿ ಹುಟ್ಟಿದ್ದೇವೆ ಮತ್ತು ಇದೇ ಭೂಮಿಯಲ್ಲಿ ಸಾಯುವೆವು. ಈಗ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರ ಸ್ಥಳಾಂತರ ಆಗುವುದಿಲ್ಲ ಎಂದು ಹೇಳಿದರು.